ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರ್ನಾಟಕದಲ್ಲಿ ಸಿಎಂ ಪೋಸ್ಟ್ಗಾಗಿ ಏನೆಲ್ಲ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಸಿದ್ದರಾಮಯ್ಯನವರು ನನಗೆ ಮಾತು ಕೊಟ್ಟಿದ್ದಾರೆ, 2.5 ವರ್ಷದ ನಂತರ ಬಿಟ್ಕೊಡ್ತೀನಿ ಅಂತ. ಈಗ ಬಿಟ್ಕೊಡಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪಟ್ಟು ಮತ್ತು ಒತ್ತಾಯ ಸಹ. ಅದು ಒಂದು ಹಂತ ಇತ್ತು. ಕಳೆದ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷದ ಹಿಂದೆವರೆಗೂ ಹೋದ್ರಿ ನೀವು. ಅಷ್ಟೂ ಸಂದರ್ಭದಲ್ಲಿ ಸಹ ಡಿ ಕೆ ಶಿವಕುಮಾರ್ ನೇರವಾಗಿ ಏನನ್ನೂ ಹೇಳ್ತಿರ್ಲಿಲ್ಲ. ನನಗೆ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ಬೇರೆ ಏನೂ ಹೇಳೋಕ್ ಹೋಗೋದಿಲ್ಲ, ನನಗೆ ಸೂಕ್ತ ಸಮಯದಲ್ಲಿ ನನಗೇನೋ ಒಂದು ಮಾಡ್ತಾರೆ ಹೈಕಮಾಂಡ್ ಅನ್ನೋದನ್ನ ಮಾತ್ರ ಹೇಳ್ಕೊಂಡು ಬಂದ್ರೆ ಹೊರತು ಈ ಒಂದು ಒಪ್ಪಂದ, ಕೊಟ್ಟ ಮಾತು, ಅದು ಇದು ಎಂಥದ್ದು ಸಹ ಮಾತಾಡಿರ್ಲಿಲ್ಲ. ಆದ್ರೆ ಈಗ ಯಾವಾಗ 2.5 ವರ್ಷ ಮುಗೀತೋ, ಈಗ ಪಟ್ಟು ಹಿಡಿದು ಕೂತಿದ್ದಾರೆ, ನೇರವಾಗಿ ಹೇಳುವ ಮಟ್ಟಕ್ಕೆ ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಮಗೆ ಬೆಂಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳಿಗೆ ಗಾಳ ಹಾಕುವಂತಹ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ನಿನ್ನೆ ಎಲ್ಲ ಮಾಡಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ್ದು ಅಲ್ಲಿ ಏನು ಆಯ್ತು, ಏನು ಆಫರ್ ಕೊಟ್ಟರು ಡಿ ಕೆ ಶಿವಕುಮಾರ್, ಅದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ಪೋಸ್ಟ್ ಹಾಕಿದ್ರು. ಆಮೇಲೆ ನಾನು ಹಾಕಿಲ್ಲ ಅಂದ್ರು, ಅವ್ರ ಅಕೌಂಟಿಂದಾನೆ, ಅಫಿಷಿಯಲ್ ಅಕೌಂಟಿಂದ ಬಂದಿರೋ ಪೋಸ್ಟ್. ವರ್ಡ್ ಇಸ್ ದ ಮೋಸ್ಟ್ ಪವರ್ಫುಲ್ ವರ್ಡ್ ಇನ್ ದ ವರ್ಲ್ಡ್ ಅಂತ ಹಾಕೊಂಡಿದ್ದಾರೆ. ಮಾತು ಜಗತ್ತಿನ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಅಸ್ತ್ರ ಅನ್ನುವ ರೀತಿಯಲ್ಲಿ ಹಾಕೊಂಡಿದ್ದಾರೆ. ಅದರ ಜೊತೆಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅನ್ನೋದನ್ನು ಬರ್ಕೊಂಡಿದ್ದಾರೆ. ಇದು ನೇರ ನೇರ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಟಾರ್ಗೆಟ್ ಮಾಡಿ ಹೇಳ್ತಿರುವಂತಹದ್ದು. ಸೊ ಮೊನ್ನೆನೆ ನಿಮ್ಗೆ ಹೇಳಿದ್ದೆ, ಸಾಕಷ್ಟು ಈಗ ಕನ್ಫರ್ಮೇಶನ್ ಆಗ್ತಿದೆ. 2.5 ವರ್ಷದ ನಂತರ ಅಧಿಕಾರ ಬಿಟ್ಟು ಕೊಡ್ತೀನಿ ಅನ್ನುವ ಮಾತನ್ನ ಸಿದ್ದರಾಮಯ್ಯನವರು 2023 ಮೇ ತಿಂಗಳಲ್ಲಿ ಹೇಳಿದ್ರು. ಅದು ಹೇಳಿನೇ ಅವರು ಮುಖ್ಯಮಂತ್ರಿ ಆಗಿದ್ದು ಅನ್ನುವಂಥದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಿದೆ. ಯಾಕಂದ್ರೆ ಬೆಳವಣಿಗೆಗಳೆಲ್ಲವೂ ಸಹ ಆ ಕಡೆಗೆ ಹೋಗ್ತಾ ಇದೆ. ಸೊ ಈಗ ಡಿ ಕೆ ಶಿವಕುಮಾರ್ ಅವ್ರಿಗಿರುವಂತಹ ದೊಡ್ಡ ಆತಂಕ ಅಥವಾ ಅವ್ರಿಗಿರುವಂತಹ ನೆಗೆಟಿವಿಟಿ, ವೀಕ್ ಪಾಯಿಂಟ್ ಏನು ಅಂದ್ರೆ ಶಾಸಕರ ಬೆಂಬಲ. ಶಾಸಕರು ಅವರ ಹಿಂದೆ ನಿಲ್ಲೋದಕ್ಕೆ ಸಿದ್ಧ ಇಲ್ಲ. ಹೆಚ್ಚಂದ್ರೆ 15 ಜನ ಬರ್ಬೋದು ಅಷ್ಟೇನೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಮಾಸ್ ಲೀಡರ್ ಅನ್ನುವಂತಹ ಹೆಸರಿದೆ. ಸಾಕಷ್ಟು ಶಾಸಕರು, ಸಚಿವರು ಎಲ್ಲರೂ ಆಲ್ಮೋಸ್ಟ್ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಲ್ಲೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಹಾಗಾಗಿ ಏನಾದರೂ ಮಾಡಿ ಆ ಶಾಸಕರು, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳನ್ನ ತಮ್ಮ ಕಡೆಗೆ ಸೆಳೆದುಕೊಳ್ಳಬೇಕು, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನೋ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ನಿನ್ನೆ ಒಂದಷ್ಟು ಜನರನ್ನ ಭೇಟಿ ಮಾಡಿದರು. ಅದರಲ್ಲಿ ಮುಖ್ಯವಾಗಿದ್ದಂತಹದ್ದು ಜಮೀರ್ ಅಹಮದ್ ಖಾನ್, ಎಚ್ ಸಿ ಮಹದೇವಪ್ಪ. ಅದಾದ ನಂತರ ಮಧ್ಯರಾತ್ರಿಯಲ್ಲಿ ಪ್ರೈವೇಟ್ ಹೋಟೆಲ್ ಒಂದಕ್ಕೆ ಮಧ್ಯರಾತ್ರಿ 1 ಗಂಟೆಯ ನಂತರ ಸತೀಶ್ ಜಾರಕಿಹೊಳಿ ಅವರನ್ನ ಕರೆಸ್ಕೊಂಡ್ರು. ಅಥವಾ ಸತೀಶ್ ಜಾರಕಿಹೊಳಿ ಅವರು ಫಸ್ಟ್ ಆ ಹೋಟ್ಲಿಗೆ ಬಂದ್ರು. ಅವರ ಬೆನ್ನಿಗೇನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಹ ಬಂದ್ರು. ಮಧ್ಯರಾತ್ರಿ ಬಂದು ಅಲ್ಲಿ ಆದಂತಹ ಮಾತುಕತೆಗಳು ಈಗ ನಮಗೆ ತಿಳಿದು ಬರ್ತಾ ಇರೋದೇನೆಂದ್ರೆ, ಡಿ ಕೆ ಶಿವಕುಮಾರ್ ಒಂದು ಆಫರ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿಗೆ. ನನ್ನನ್ನ ಸಿಎಂ ಅಂತ ನೀವು ಸಪೋರ್ಟ್ ಮಾಡಿದ್ರೆ, ಬೆಂಬಲ ಕೊಟ್ರೆ ನೀವು ಕೆಪಿಸಿಸಿ ಅಧ್ಯಕ್ಷರಾಗಬಹುದು. ನಾನು ಅದಕ್ಕೇನೆಲ್ಲ ಮಾಡಬೇಕು ಅದನ್ನ ಮಾಡ್ತೀನಿ, ನಾನು ಬೆಂಬಲ ಕೊಡ್ತೀನಿ, ನಿಮ್ಮ ಜೊತೆ ನಿಲ್ತೀನಿ. ಅಷ್ಟು ಮಾತ್ರ ಅಲ್ಲ, ನೀವು ಕೇಳಿದಂತಹ ಪವರ್ಫುಲ್ ಮಿನಿಸ್ಟ್ರಿಯನ್ನ ನಿಮಗೆ ಒದಗಿಸ್ಕೊಡ್ತೀನಿ, ನನ್ನನ್ನ ಬೆಂಬಲಿಸಿ. ಅದರ ಜೊತೆಗೆ ಹೇಳಿರ್ತಾರೆ, ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು, ಅದಾಯ್ತು ಇದಾಯ್ತು ಅನ್ನುವಂಥದ್ದೆಲ್ಲ ಹೇಳಿರ್ತಾರೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತಹ ಮಾತುಗಳು ಸಹ ಈಗ ಗೊತ್ತಾಗ್ತಿದೆ. ಏನು ಅಂದ್ರೆ, ಯಾವುದೇ ಕಾರಣಕ್ಕೂ ಸಹ ನಾನು ಯಾವುದೇ ಒಬ್ಬರ ಪರವಾಗಿ ನಿಲ್ಲೋದು ಅಂತಲ್ಲ, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಮಾಡ್ತೀನಿ, ಆದ್ರೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲೇ ಇರ್ತೀನಿ, ಅವ್ರು ಯಾವ ಕಡೆ ಹೋದ್ರು ಅವ್ರ ಜೊತೆಲಿ ಇರ್ತೀನಿ ನಾನು. ಆದ್ರೆ ಸಿಎಂ ಕುರ್ಚಿಯ ನಿರ್ಧಾರ ಏನಿದ್ರು ಹೈಕಮಾಂಡ್ ಮಾಡುತ್ತೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವೆಲ್ಲರೂ ಒಪ್ಕೊಳ್ಳೋಣ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಅವರ ಆ ಆಪರೇಷನ್, ಆ ಪ್ರಯತ್ನ ವಿಫಲ ಆಯ್ತು ಅಂತಲೇ ಹೇಳಬೇಕು. ಇನ್ನು ಜಮೀರ್ ಅಹಮದ್ ಖಾನ್ ನಂತೂ ಡಿ ಕೆ ಶಿವಕುಮಾರ್ ಅವರು ಕನ್ವಿನ್ಸ್ ಮಾಡಕ್ ಸಾಧ್ಯನೇ ಇಲ್ಲ. ಎಚ್ ಸಿ ಮಹದೇವಪ್ಪನವ್ರನ್ನು ಕನ್ವಿನ್ಸ್ ಮಾಡಕ್ ಸಾಧ್ಯ ಇಲ್ಲ. ಯಾರನ್ನೂ ಸಹ, ಯಾರೆಲ್ಲ ಇವರು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ, ಯಾಕೆಂದ್ರೆ ಅವ್ರು ಯಾರೂ ಸಹ ಯುವಕರಲ್ಲ, ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದವರಲ್ಲ, ಏನಲ್ಲ. ಅವ್ರದೆಲ್ಲ ದಶಕಗಳ ಕಾಲದಿಂದ ಒಂದು ಒಡನಾಟ ಇರುವಂತಹದ್ದು, ಒಬ್ರಿಗೊಬ್ರು ಸಹಕರಿಸ್ಕೊಂಡು ಹೋಗಿರುವಂತಹದ್ದು. ಆ ಮೂಲಕ ಸಿದ್ದರಾಮಯ್ಯನವರು ಒಂದು ದೊಡ್ಡ ಕೋಟೆನೆ ಕಟ್ಕೊಂಡಿದ್ದಾರೆ. ತಮ್ಮ ಬೆಂಬಲಿಗರ ಕೋಟೆನೇ ಇದೆ.
ಹಾಗೂ ಅದನ್ನು ಮೀರಿ ಸಹ ಏನಾದರೂ ಆಗೋದಾದ್ರೆ ಪ್ಲಾನ್ ಬಿ ಅನ್ನು ಸಹ ಸಿದ್ದರಾಮಯ್ಯ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ದಲಿತ್ ಸಿಎಂ, ದಲಿತ ಮುಖ್ಯಮಂತ್ರಿ ಅನ್ನುವಂಥದ್ದನ್ನ ದಾಳವನ್ನ ಉರುಳಿಸ್ಬಿಡೋದು, ಪರಮೇಶ್ವರ್ ಅವರ ಹೆಸರನ್ನ ಮುಂದಕ್ಕೆ ತರೋದು ಅಂತ. ಅದು ಆಲ್ರೆಡಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಮತ್ತು ಸಿದ್ದರಾಮಯ್ಯನವರ ಆಪ್ತ ಸಚಿವರು MLA ಗಳಲ್ಲಿ ಚರ್ಚೆ ಆಗೋಗಿದೆ, ಒಮ್ಮತಕ್ಕೆ ಬಂದಾಗಿದೆ. ಡಿ.ಕೆ. ಶಿವಕುಮಾರ್ರನ್ನೇ ಮಾಡುವಂತಹ ಸನ್ನಿವೇಶ ಎದುರಾದಾಗ, ಡಿ.ಕೆ. ಶಿವಕುಮಾರ್ರನ್ನೇ ಮಾಡಲೇಬೇಕು ಅನ್ನುವಂತಹ ಸೂಚನೆಗಳು ಸಿಕ್ಕರೆ, ಹೈಕಮಾಂಡ್ ಆ ಕಡೆಗೆ ವಾಲ್ತಾ ಇದೆ ಅನ್ನುವಂತಹ ಸೂಚನೆಗಳು ಸಿಕ್ಕ ತಕ್ಷಣನೇ ಸಿದ್ದರಾಮಯ್ಯನವರ ಬೆಂಬಲಕ್ಕಿರುವಂತಹ ಎಲ್ಲ ಶಾಸಕರು, ಮಂತ್ರಿಗಳು ಎಲ್ಲರೂ ಸಹ ದೆಹಲಿಗೆ ಹೋಗೋದು, ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಕೂತ್ಕೊಳ್ಳೋದು, ದಲಿತ ಮುಖ್ಯಮಂತ್ರಿ ಮಾಡಿ, ಈ ಜಗಳನೇ ಬೇಡ, ದಲಿತ ಮುಖ್ಯಮಂತ್ರಿ ಮಾಡಿ, ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿ, ನಾವೆಲ್ಲ ಬೆಂಬಲಿಸ್ತೀವಿ, ಸಿದ್ದರಾಮಯ್ಯನವರು ಸಹ ಬೆಂಬಲಿಸ್ತಾರೆ. ಆಗ ಅವರಿಗೂ ಸಹ ಅಹಿಂದ ವರ್ಗಕ್ಕೆ ನಾವು ಏನೋ ದ್ರೋಹ ಬಗೆದಿದ್ದೀವಿ ಅಂತಲೋ ಅಥವಾ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಜೊತೆಯಲ್ಲಿ ಮುಂದಕ್ಕೆ ಪಕ್ಷವನ್ನ ಗೈಡ್ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗತ್ತೆ. ಆ ರೀತಿ ಮಾಡಿ, ಆದರೆ ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಡಿ ಅನ್ನೋದನ್ನ ಒತ್ತಾಯವನ್ನ ಮಾಡೋದಕ್ಕೆ ಒಂದು ಟೀಮ್ ರೆಡಿಯಾಗಿದೆ. ಸಿದ್ದರಾಮಯ್ಯನವರದು ಇದು ಪ್ಲಾನ್ ಬಿ. ಒಂದು, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಇಲ್ಲ ಹೈಕಮಾಂಡ್ ವಾಲ್ತಾ ಇದೆ ಅನ್ನುವಂತಹ ಸೂಚನೆಗಳು ಸಿಕ್ಕ ತಕ್ಷಣ, ಸಣ್ಣ ಸೂಚನೆ ಸಿಕ್ಕರೆ ಸಾಕು, ಇವರೆಲ್ಲ ಹೋಗಿ ಹೈಕಮಾಂಡ್ ಮುಂದೆ ಕೂರೋದು ಅಂತ. ಇನ್ನು ಹೈಕಮಾಂಡ್ ಏನ್ ಮಾಡ್ತಿದೆ ಇಲ್ಲಿ? ಹೈಕಮಾಂಡ್ ಅಂದ್ರೆ ಕನ್ಫ್ಯೂಷನ್ ನಮ್ಗೆ. ಯಾಕಂದ್ರೆ ಖರ್ಗೆ ಅವರೇ ಹೇಳ್ತಾರೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ. ಅಲ್ಲಿ ನೋಡಿದ್ರೆ ಅವರೇ ಹೈಕಮಾಂಡ್, ಅವರೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಅವರು ಇಂತಿಂತವ್ರು ಇಂತಿಂತ ದಿನ ಮೀಟಿಂಗ್ ಬನ್ನಿ ಅಂತ ಕರೆದ ತಕ್ಷಣ ಅವ್ರು ಮಿಕ್ಕವರು ಬರಬೇಕು. ರಾಹುಲ್ ಗಾಂಧಿನೂ ಬರಬೇಕು, ಸೋನಿಯಾ ಗಾಂಧಿ ಬರಬೇಕು, ಇನ್ಯಾರ್ಯಾರು ವೇಣುಗೋಪಾಲ್ ಯಾರ್ಯಾರು ಇದ್ದಾರೆ ಅಥವಾ ಪ್ರಿಯಾಂಕಾ ಗಾಂಧಿನ ಸೇರಿಸ್ಕೊಳ್ಳಂಗಿದ್ರೆ ಅವರು ಬರಬೇಕು. ಇವ್ರು ಕೊಟ್ಟ ಡೇಟು, ದಿನಾಂಕ, ಸ್ಥಳಕ್ಕೆ ಅವರೆಲ್ಲ ಬರಬೇಕು. ಇವ್ರು ಹೇಳ್ತಾರೆ ಅವರೆಲ್ಲರದ್ದು ಡೇಟ್ ನೋಡಿ ನಾನು ಅವ್ರ ಜೊತೆಲಿ ಮಾತಾಡ್ತೀನಿ ಅಂತ. ಸೊ ಅದರಲ್ಲಿ ನಾನು ಮೊನ್ನೆನೆ ಹೇಳ್ದಂಗೆ ಕಾಂಗ್ರೆಸ್ ಅಲ್ಲಿ ಇದೊಂದು ಗೋಲ್ ಇದು. ನೀವು ಏನೇ ಆಗಿರಿ ಪಕ್ಷದಲ್ಲಿ, ಮುಖ್ಯಮಂತ್ರಿ ಆಗಿರಿ, ರಾಜ್ಯಪಾಲರಾಗಿರಿ, ಪ್ರಧಾನಮಂತ್ರಿಗಳಾಗಿ, ರಾಷ್ಟ್ರೀಯ ಅಧ್ಯಕ್ಷರೇ ಆಗಿರಿ ಪಕ್ಷಕ್ಕೆ, ಆ ಕುಟುಂಬಕ್ಕೆ ನೀವು ತಲೆಬಾಗ್ಲೇಬೇಕು. ನೀವು ಹೆಸರಿಗೆ ಹೈಕಮಾಂಡು, ನಿಜವಾದ ಹೈಕಮಾಂಡ್ ಅವರೇ. ಹಾಗಾಗಿ ಈಗ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ. ರಾಹುಲ್ ಗಾಂಧಿ ವಾಪಸ್ ಬರಬೇಕು. ರಾಹುಲ್ ಗಾಂಧಿ ವಾಪಸ್ ಬಂದ ನಂತರ ರಾಹುಲ್ ಗಾಂಧಿಯ ಬಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗ್ತಾರೆ. ಅದಕ್ಕಿಂತ ಮೊದಲು ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರಾತ್ರಿ ಚರ್ಚೆಗೆ ಕೂತ್ಕೊಳ್ತಿದ್ದಾರೆ, ಕರ್ನಾಟಕದ ವಿಚಾರವನ್ನ ಎತ್ಕೊಂಡು. ಒಟ್ಟಿನಲ್ಲಿ 29ನೇ ತಾರೀಕು ಅಥವಾ 30ನೇ ತಾರೀಕು ಫೈನಲೈಸ್ ಮಾಡ್ತೀವಿ ಅನ್ನುವಂಥದ್ದು ಖರ್ಗೆ ಅವರ ಲೆಕ್ಕಾಚಾರ. ಬಟ್ ರಾಹುಲ್ ಗಾಂಧಿ ಬಂದ ತಕ್ಷಣ ವಿದೇಶದಿಂದ ಇವ್ರ ಜೊತೆಲಿ ಕೂತ್ಕೊಳ್ತಾರ? ರಾಹುಲ್ ಗಾಂಧಿ ಅವರ ಈ ಕೆಲವು ಹಿಂದಿನ ಅವರ ನಡವಳಿಕೆಗಳನ್ನ ನೋಡಿದಾಗ ಯಾವಾಗ ಸೀರಿಯಸ್ ಆಗಬೇಕು, ಯಾವಾಗ ಫಾಸ್ಟ್ ಆಗಬೇಕು, ಆಗ್ಲೇ ಅವ್ರು ಸೀರಿಯಸ್ ಆಗಲ್ಲ, ಫಾಸ್ಟ್ ಆಗಲ್ಲ. ಅವ್ರದೇ ಸ್ಪೀಡಲ್ಲಿ ಇರ್ತಾರೆ, ಅವ್ರದೇ ಲೆಕ್ಕಾಚಾರದಲ್ಲಿ ಇರ್ತಾರೆ. ಅವ್ರು ಯಾವತ್ತೋ ಅನ್ಕೊಂಡಾಗ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂದ್ಬಿಟ್ರೆ ಇಲ್ಲಿ ಏನಾದ್ರು ಗೇಮ್ ಆಗೋ ಸಾಧ್ಯತೆಗಳು ಇರ್ತವೆ, ಇಲ್ಲಿ ಇನ್ನೂ ಗೊಂದಲ ಜಾಸ್ತಿ ಆಗೋ ಸಾಧ್ಯತೆಗಳು ಇರ್ತವೆ, ಮತ್ತು ಬಿಜೆಪಿ ಅವ್ರಿಗೂ ಆಟ ಆಡೋದಕ್ಕೆ ಒಂದಷ್ಟು ಸಮಯಾವಕಾಶ ಸಿಕ್ಕಂಗೂ ಆಗತ್ತೆ. ಇದು ರಾಹುಲ್ ಗಾಂಧಿ ಅವ್ರಿಗಿರುವಂತಹ ವೀಕ್ನೆಸ್. ಅವ್ರು ಯಾವುದನ್ನು ಫಾಸ್ಟ್ ಆಗಿ ಇಮ್ಮಿಡಿಯೇಟ್ ಆಗಿ ಡಿಸಿಷನ್ ತಗೊಳ್ಳಲ್ಲ. ಕೊನೇ ಕ್ಷಣದವರೆಗೂ ಕಾದು 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 ಅದು ಮಧ್ಯಪ್ರದೇಶನೂ ಹಾಳಾಗಿದ್ದ ಹಂಗೇನೆ. ರಾಜಸ್ಥಾನದಲ್ಲಿ ಒಂದು ರೀತಿಯಾಗಿ ಸರ್ಕಾರ ಬೀಳಲಿಲ್ಲ, ಬಟ್ ಎಲೆಕ್ಷನ್ ಸೋಲೋದಕ್ಕೆ ಏನೇನೆಲ್ಲ ಆಗಬೇಕು ಅದೆಲ್ಲ ಆಯ್ತು. ಗೆಹ್ಲೋಟ್ ಮತ್ತು ಪೈಲಟ್ ಅವರಿಬ್ಬರದು. ಈ ಕಡೆ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಮತ್ತು ಸಿಂಧಿಯಾ ಅವರಿಬ್ಬರದು ಅದೇ ಆಯ್ತು. ಇವ್ರು ಫಾಸ್ಟ್ ಆಗಿ ಡಿಸಿಷನ್ಸ್ ತಗೊಳ್ಳಿಲ್ಲ. ಕರ್ನಾಟಕದಲ್ಲೂ ಅದೇ ಮಾಡ್ಕೊಳ್ತಾರ ಗೊತ್ತಿಲ್ಲ. ಇದರ ನಡುವೆ ನಾನು ಹೇಳ್ದಂಗೆ ಡಿ.ಕೆ. ಶಿವಕುಮಾರ್ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ. ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯ ಬೆಂಬಲಿಗರೇ ನನ್ನ ಬೆನ್ನಿಗೆ ಬಂದರೆ ಸುಲಭ ಆಗತ್ತೆ ಅಂತ. ಎಲ್ಲವನ್ನೂ ಸಹ ನಿಭಾಯಿಸುವುದರ ಜೊತೆಗೆ ಮಠಾಧೀಶರುಗಳು ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಿದ್ದೀವಲ್ಲ, ಏನ್ರಿ ನಿರ್ಮಲಾನಂದ ಸ್ವಾಮಿಗಳು ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು, ಒಕ್ಕಲಿಗ ಸಮುದಾಯದ ಒತ್ತಾಯ ಅಷ್ಟೇ. ಇದು ಇಲ್ಲಿವರೆಗೆ ಆಗಿರುವಂತಹ ಬೆಳವಣಿಗೆಗಳು. ಇದು ನಿಲ್ಲೋದಿಲ್ಲ. ಇನ್ನು 2-3 ದಿನ ಮೆಗಾ ಸೀರಿಯಲ್ ತರ ಓಡುತ್ತೆ. ಅದು ರಾಹುಲ್ ಗಾಂಧಿ ಅವರು ಮೀಟಿಂಗ್ಗೆ ಕೂತ್ಕೊಂಡ್ರೆ, ಇಲ್ಲಾಂದ್ರೆ 1 ವಾರ ಆಗ್ಬೋದು, 10 ದಿನ ಆಗ್ಬೋದು. ಏನಾದರೂ ಸ್ಪೆಷಲ್ ಅಪ್ಡೇಟ್ಸ್ ಇದ್ರೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದ್ದೇ ಸುದ್ದಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.